ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಧರ್ಮಸ್ಥಳ ಕೇಸ್ಗೆ ಇವತ್ತು ಮಹತ್ವದ ದಿನ. ಯಾಕಂದ್ರೆ ಹೈಕೋರ್ಟ್ ಮತ್ತು ಬೆಳ್ತಂಗಡಿ ಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ. ಮತ್ತೊಂದೆಡೆ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಗೆ ನೋಟಿಸ್ ಕೊಟ್ಟಿದ್ದಂತಹ ಬೆಳ್ತಂಗಡಿ ಪೊಲೀಸರು ಇವತ್ತಿಗೆ ಹಾಜರಾಗುವುದಕ್ಕೆ ಹೇಳಿದ್ರು. ಆದರೆ ಗಡಿಪಾರಿಗೆ ತುತ್ತಾಗಿರುವಂತಹ ತಿಮ್ಮಾರೋಡಿ ಈಗ ನಾಪತ್ತೆಯಾಗಿದ್ದಾರೆ. ಎಸ್, ಧರ್ಮಸ್ಥಳ ಬುರುಡೆ ಕೇಸ್ಗೆ ಇವತ್ತು ಮಹತ್ವದ ದಿನ. ಯಾಕಂದ್ರೆ ಹೈಕೋರ್ಟ್ನಲ್ಲಿ ಪುರಂದರಗೌಡ ಮತ್ತು ತುಕಾರಾಂ ಗೌಡ ಎಂಬ ಇಬ್ಬರು ತಾವು ತೋರಿಸಿದ ಜಾಗದಲ್ಲಿ ಗುಂಡಿ ಅಗೆಯುವಂತೆ ಕೋರಿದ್ದ ಅರ್ಜಿ ವಿಚಾರಣೆಗೆ ಬರಲಿದೆ. ಈಗಾಗಲೇ ಒಂದು ಸುತ್ತಿನ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ಗೆ ಇದೊಂದು ಷಡ್ಯಂತ್ರ ಇದ್ದಂತಿದೆ ಅಂತ ಖುದ್ದು ಎಸ್ಪಿಪಿ ಹೇಳಿದ್ದಾರೆ. ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ದಾಖಲೆಗಳ ತನಿಖೆಗೆ ಆದೇಶಿಸುವ ಬಗ್ಗೆ ತೀರ್ಮಾನಿಸುವ ಸಾಧ್ಯತೆ ಇದೆ. ಕಣ್ಣೀರಿಟ್ಟಿದ್ದ ಚಿನ್ನಯ್ಯ ಇಂದು ಕೋರ್ಟ್ ಮುಂದೆ ಹೇಳಿಕೆ ದಾಖಲು. ಹೈಕೋರ್ಟ್ ಸೂಚನೆ ಮೇರೆಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೇಳಿಕೆಯನ್ನ ಬೆಳ್ತಂಗಡಿ ಕೋರ್ಟ್ ಮುಂದೆ BNSS 183ರ ಅಡಿಯಲ್ಲಿ ಹೇಳಿಕೆ ದಾಖಲಿಸುವುದಕ್ಕೆ ಆರಂಭಿಸಲಾಗಿದೆ. ಆದರೆ ಬುರುಡೆ ಚಿನ್ನಯ್ಯ ನನ್ನದೇನು ತಪ್ಪಿಲ್ಲ ಅಂತ ಮಂಗಳವಾರ ಕಣ್ಣೀರಿಟ್ಟಿದ್ದ. ಇವತ್ತಿಗೆ ಹಾಜರುಪಡಿಸುವಂತೆ ಬೆಳ್ತಂಗಡಿ ಕೋರ್ಟ್ ನ್ಯಾಯಾಧೀಶರು ಸೂಚಿಸಿದ್ರು. ಹೀಗಾಗಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಇದೆ. ತಿಮರೋಡಿ ಖಾತೆಯಿಂದ ಹಣ ವರ್ಗಾವಣೆ, ಪತ್ನಿ ಹೇಳಿಕೆ ದಾಖಲು. ಗಡಿಪಾರ ಆಗಿರುವ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿಗಾಗಿ SIT ಅಧಿಕಾರಿಗಳು ಹುಡುಕಾಟ ನಡೆಸಿದ್ದಾರೆ. ನಿನ್ನೆ ಮಧ್ಯಾಹ್ನ ಮನೆಗೆ ಹೋಗಿದ್ದ ಅಧಿಕಾರಿಗಳಿಗೆ ತಿಮರೋಡಿ ಸಿಕ್ಕಿರಲಿಲ್ಲ. ಹೀಗಾಗಿ ಅವರ ಪತ್ನಿಯ ಹೇಳಿಕೆ ಪಡೆದು SIT ವಾಪಸ್ ಆಗಿದೆ. ತಿಮರೋಡಿ ಅಕೌಂಟ್ನಿಂದಲೇ ಹಣದ ವಹಿವಾಟು ಪತ್ತೆಯಾಗಿದೆ. ಇದರ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ. ಬುರುಡೆ ಚಿನ್ನಯ್ಯನ 16ನೇ ಪಾರ್ಟ್ ದೃಶ್ಯ ರಿಲೀಸ್. ಬುರುಡೆ ಚಿನ್ನಯ್ಯನ ವಿಡಿಯೋಗಳು ಎಪಿಸೋಡ್ಗಳಂತೆ ರಿಲೀಸ್ ಆಗ್ತಾ ಇವೆ. ನಿನ್ನೆ 15-16ನೇ ವಿಡಿಯೋ ರಿಲೀಸ್ ಆಗಿದೆ. ವಿಡಿಯೋದಲ್ಲಿ ಆಸಿಡ್ ಹಾಕಿದ ರೀತಿ ಮಹಿಳೆಯ ಶವದ ಬಗ್ಗೆ ಮಾತನಾಡಿದ್ದಾನೆ. ಹೀಗೆ ಧರ್ಮಸ್ಥಳದ ಪ್ರಕರಣಕ್ಕೆ ಹೊಸ ತಿರುವು ಸಿಗ್ತಾ ಇದೆ. ಇವತ್ತು ಕೋರ್ಟ್ನಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.